ನಾವು ಇವತ್ತು ಭಾಳ ತಿಳ್ಕೊಂಡೀವಿ. ಭಾಳ ತಿಳ್ಕೊಳ್ಳಿಕ್ಕೆ ನಮಗೆ ಸಾಕಷ್ಟು ಸಾಮಗ್ರಿಗಳದಾವು. ಶೈಕ್ಷಣಿಕವಾಗಿ ಸಾಕಷ್ಟು ವಿದ್ಯೆಗಳನ್ನು ಒಂದೇ ಸೂರಿನಡಿ ಒಳಗೆ ತಿಳ್ಕೊಳ್ಳುವಂಥ ಒಂದು ಅದ್ಭುತ ವ್ಯವಸ್ಥೆ ಆಧುನಿಕ ವೈಜ್ಞಾನಿಕ ಜಗತ್ತು ನಮಗೆ ಕೊಟ್ಟದು. ಅದು ಎಷ್ಟೇ ನಾವು ವೈಜ್ಞಾನಿಕವಾಗಿ ಮುಂದುವರೆದರೂ ಕೂಡ ಮುಂದುವರೆದಿದ್ದೀವಿ ಅಂತ ಒಂದು ಭ್ರಮೆಯೊಳಗೆ ತಿಳ್ಕೊಂಡ್ರೂ ಕೂಡ ಪತಂಜಲಿ ಮಹರ್ಷಿ ಆಯ್ತು, ವಾಲ್ಮೀಕಿ ಆಯ್ತು, ವ್ಯಾಸ ಮಹರ್ಷಿಗಳಾಯ್ತು, ಪರಾಶರರ ಆಯ್ತು, ಆನಂತರ ವಾಗ್ಭಟರಾಯ್ತು, ಚರಕ, ಸುಶ್ರುತ, ವಾಗ್ಭಟ, ಅನಂತರ ಸರ್ವಜ್ಞ ಅಂತ ಇತ್ತೀಚೆಗೆ ಬಂದರೆ ಶರಣರು, 12ನೇ ಶತಮಾನದ ಶರಣರು, ಆನಂತರ ಅನೇಕ ಸಂತರು, ಕಬೀರದಾಸರು, ಕನಕದಾಸರು, ಪುರಂದರದಾಸರು ಇವರ ವಚನಗಳನ್ನ ಕೇಳಿದಾಗ ಅವರ ಅಪ್ರತಿಮ ಜ್ಞಾನದ ವೈಖರಿಯನ್ನು ಕಂಡಾಗ ನಮ್ಮದು ಜ್ಞಾನ ಎಲ್ಲ ಶೂನ್ಯ ಅನಿಸುತ್ತೆ. ಆ್ಯಕ್ಚುಲಿ ಯಾತಕ್ಕಾಗಿ ಮಾತು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಅವರು ಕಂಡುಕೊಂಡ ಜ್ಞಾನಕ್ಕೂ ನಾವು ಇವತ್ತು ಪಡೆದುಕೊಂಡ ಜ್ಞಾನಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಪೂರ್ಣವಾಗಿ ಅಂದರೆ, ಶರಣರ ವಚನದೊಳಗೆ ಒಂದು ವಚನ ಬರ್ತದ, ಅದು ಯಾವ ಶರಣ ಬರ್ದಾರ ನನಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇವೆ. ಅದಕ್ಕೆ ಸಹಿತ ಅದನ್ನು ನೀವು ಬಿಟ್ಟುಕೊಟ್ಟಿದ್ದೀನಿ. ಒಂದು ವಚನ ಬರ್ತದ, ಬರೆದವ್ರು ಯಾರು ನನಗೆ ಸರಿಯಾಗಿ ಗೊತ್ತಿರೋದ ಕಾರಣ ಅಪೂರ್ಣವಾಗಿ ಹೇಳ್ತಾ ಇದ್ದೀನಿ. ಆ ವಚನ ಹೆಂಗದಪ್ಪ ಅಂದ್ರೆ, ತಮ್ಮೊಳಗಿನ ಘನವ ತಾವರಿಯದೇ ಹೋದವರು, ತಮ್ಮೊಳಗಿನ ಘನವ ತಾವರಿಯದೇ ಹೋದವರು ನಿಮ್ಮ ನೆಂತು ಅರಿವರಯ್ಯ. ಮುಂದೆ ಅಂಕಿತನಾಮ ಯಾರ್ದು ಏನು ಅಂತಲ್ಲಿ ಕಳಿಸೋಲ್ಲ. ಮುಖ್ಯವಾಗಿ ಈ ಥರದ ಒಂದು ವಚನ ನಮ್ಮ ಕಣ್ಣಿಗೆ ಬಿದ್ದದ, ಕಿವಿಗೆ ಬಿದ್ದದ. ತಮ್ಮೊಳಗಿನ ಘನವ ತಾವರಿಯದೇ ಹೋದವರು ನಿಮ್ಮ ನೆಂತು ಅರಿವರಯ್ಯ. ಏನಿದ್ರೆ ಮೀನಿಂಗು? ಇದನ್ನೇ ನಾನು ಹಿಂದಿನ ಜ್ಞಾನಿಗಳಿಗೂ ಇವತ್ತಿನ ಜ್ಞಾನ ಪಡೆದಿದ್ದೀವಿ ಅಂತ ಅಂದ್ಕೊಳ್ತಕ್ಕಂಥ ಜ್ಞಾನಿಗಳಿಗೂ ವ್ಯತ್ಯಾಸ ಇದೆ. ಅವರು ತಮ್ಮೊಳಗಿನ ಘನವನ್ನು ಅರ್ಥವರಿದ್ರು. ಅವರು ನಿಮಗೆ ಘನ ಅಂದರೆ ಅರ್ಥ ಆಗುವುದಿಲ್ಲ. ನಿಮಗೆ ಒಂದು ಮೊಬೈಲ್ನೊಳಗೆ ಒಂದು ಬ್ಯಾಟ್ರಿ ಅದು ಎಲ್ಲ ಸರ್ಕ್ಯೂಟ್ ಮೂಲಕ ಎಲ್ಲ ಶಕ್ತಿಯನ್ನು ಕೊಡ್ತದ. ಒಂದು ಬ್ಯಾಟ್ರಿ ಒಳಗೆ ಒಂದು ಮೊಬೈಲ್ನೊಳಗೆ ಒಂದು ಸಿಮ್ ಅದು ಏನೆಲ್ಲ ತಂದು ಕೊಡ್ತದ, ಹೌದಾ? ಅದು ಗೊತ್ತಾಗ್ತದ. ಆದ್ರೆ ನಮ್ಮ ದೇಹ ಪರಮಾದ್ಭುತ. ಮೊಬೈಲ್ಗಳಲ್ಲಿ ಏನದೆಯೋ ಅದರ ಸಾವಿರ ಪಟ್ಟು ಪರಮಾದ್ಭುತ ಈ ದೇಹ. ಈ ಕಣ್ಣನ್ನು ನೋಡಿ, ಈ ಕಿವಿಗಳನ್ನು ನೋಡಿ, ನಮ್ಮ ಮೆದುಳನ್ನು ನೋಡಿ, ನಮ್ಮ ಚಿಂತನಾ ಲಹರಿಯನ್ನು ನೋಡಿ, ನಮ್ಮ ಚಿಂತನಾ ವೈಖರಿಯನ್ನು ನೋಡಿ ಈ ಮೊಬೈಲ್ಗಳ ನಿರ್ಮಾಣ ಆಗ್ಯಾವ. ಎಲ್ಲ ವಿಜ್ಞಾನಕ್ಕೆ ಮನುಷ್ಯ ದೇಹವೇ ಮೂಲ, ನಾವೇ ಮೂಲ. ನಮ್ಮನ್ನೇ ಆಧಾರವಾಗಿಟ್ಟುಕೊಂಡು, ನಮ್ಮ ಬದುಕನ್ನೇ ಆಧಾರವಾಗಿಟ್ಟುಕೊಂಡು ವಿಜ್ಞಾನ ನಮ್ಮ ಮುಂದೆ ಎಲ್ಲವನ್ನು ತೆರೆದಿಟ್ಟದು. ವ್ಯತ್ಯಾಸ ಏನು ಬಂತಿಲ್ಲ? ಏನಂದ್ರೆ, ನಾವು ಮಾತಾಡ್ತೀವಿ, ಕೇಳ್ತೀವಿ, ನಡೀತೀವಿ, ಅರ್ಥೈಸ್ಕೊಳ್ತೀವಿ, ಊಟ ಮಾಡ್ತೀವಿ, ಪಚನ ಆಗ್ತದ, ಒಂದಕ್ಕೆ ಬರ್ತದ, ಎರಡಕ್ಕೆ ಬರ್ತದ. ಅಯ್ಯೋ ದೇವ್ರೆ, ಇವೆಲ್ಲ ಕಾರ್ಯ ಆಗ್ತದ. ಆದ್ರೆ ಒಮ್ಮೆಯೂ ನಾವು ಇದನ್ನ ಮಾಡೋದು ಯಾವುದು, ಆ ಶಕ್ತಿ ಎಲ್ಲದ, ಅದು ನಮ್ಮೊಳಗ ಅದ, ನಮ್ಮೊಳಗಿದ್ದುಕೊಂಡ ಇದೆಲ್ಲ ಮಾಡಿಸ್ತದ ಅನ್ನೋ ಖಬರ ನಮ್ಗೆ ಬರಲಿಲ್ಲಲ್ರಿ. ಆ ಶಕ್ತಿ,
ಆ ಬ್ಯಾಟ್ರಿ, ಆ ಚಿಪ್, ಮೆಮೊರಿ ಚಿಪ್ ಅಂತ ನಾವೇನು ಇವತ್ತು ಮೊಬೈಲ್ನ ರೂಪದೊಳಗೆ ನಾನು ಮಾತಾಡ್ತೀವಿ, ತಿಳ್ಕೊತೀವಿ. ಆ ಚಿಪ್ ಎಲ್ಲದು ನಮ್ಮ ದೇಹದೊಳಗೆ, ಆ ಬ್ಯಾಟ್ರಿ ಎಲ್ಲದು ನಮ್ಮ ಜೀವಂತವಾಗಿಟ್ಟು ಪ್ರತಿ ಕ್ಷಣಕ್ಕೂ ನಮ್ಮಿಂದ ಏನೇನೋ ಆಟ ಆಡಿಸ್ತದ. ಆ ಬ್ಯಾಟ್ರಿ ಯಾವುದು? ಆ ಎನರ್ಜಿ ಕೊಡೋ ಕೇಂದ್ರ ಯಾವುದು? ಎಲ್ಲಿದೆ ಅದು? ಒಮ್ಮೆರ ಯಾರಾದರೂ ಗಮನಿಸಿರೇನು? ಇದಕ್ಕೆ ಒಳಗಿನ ಘನ. ನಾವು ಮೊಬೈಲ್ನೊಳಗಿನ ಚಿಪ್ಪು, ಮೊಬೈಲ್ನೊಳಗಿನ ಬ್ಯಾಟ್ರಿ ಅಂತ ನಾವೇನಂತೀವಿ, ಅದು ನಮ್ಮೊಳಗಿನ ಘನ. ಅದಕ್ಕೆ ಆತ್ಮ ಅಂತಿರೋ ಏನಂತಿರೋ ಅಂದ್ಕೊಳ್ಳಿ. ಅವರು ಶರಣರ ಹಿಡಿದು ನಮ್ಮೊಳಗಿನ ಘನ. ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಅದು ಎಲ್ಲೈತಿ, ಅದು ಯಾವಾಗ ಎನರ್ಜೈಸ್ ಆಗ್ತದೆ, ಯಾವಾಗ ಬ್ಯಾಟ್ರಿ ಡೌನ್ ಆಗ್ತದೆ, ಯಾಕೆ ಹಿಂಗಾಗ್ತದೆ, ಒಮ್ಮೆ ವಿಚಾರ ಮಾಡಲಿಲ್ರಿ. ನಾವು ವಿಚಾರ ಮಾಡೋಕ್ಕೆ ಮನಸ್ಸೂ ಇಲ್ಲ, ವಿಚಾರ ಮಾಡೋಕ್ಕೆ ಸೌಡು ಇಲ್ಲ, ಸಮಯನೂ ಇಲ್ಲ, ವೇಳೆಯೂ ಇಲ್ಲ ರೀ. ಇದನ್ನು ಶರಣರು ಮಾಡಿದರು. ಅದಕ್ಕೆ ಶರಣರು ಅನಿಸ್ಕೊಂಡ್ರು, ಭಾವರು ಅನಿಸ್ಕೊಂಡ್ರು, ಅವರು ಯೋಗಿಗಳು ಅನಿಸ್ಕೊಂಡ್ರು, ಸಾಧು ಸಂತರು ಅನಿಸ್ಕೊಂಡ್ರು, ಮಹರ್ಷಿಗಳು ಅನಿಸ್ಕೊಂಡ್ರು. ಯಾಕಂದರೆ ಅವರಿಗೆ ಗೊತ್ತಿತ್ತು ತಮ್ಮೊಳಗೊಂದು ಘನ ಅದ, ತಮ್ಮೊಳಗೊಂದು ಘನ ಅದ. ಆ ಘನವೇ ಅವ್ರನ್ನ ಆಟ ಆಡಿಸ್ತದ, ಆ ಘನವೇ ಅವರನ್ನು ಜೀವಂತವಾಗಿಟ್ಟದು, ಆ ಘನವೇ ಬರೆಸ್ತದ, ಆ ಘನವೇ ಮಾತಾಡಿಸ್ತದ. ಅದಕ್ಕೆ ನೋಡ್ತಿಲ್ಲ ಶರಣರ ವಚನದೊಳಗೆ ಮಾತಾಡುವ ನಾನಲ್ಲ, ಮಾತಾಡಿಸುವ ನಾನು. ನೀ ಆಡಿಸಿದಂತೆ ಆಡುವ ಬೊಂಬೆ ಅಂತಾರೆ ಅವರು. ನೀ ಆಡಿಸಿದಂತೆ, ನೀ ಹೇಳಿದಂತೆ ನಾನು ಹೇಳ್ತೀನಿ. ಹೌದಾ, ಎಲ್ಲವೂ ನೀನೇ, ಇದಕ್ಕೆ ನೀನೇ ಸೂತ್ರಧಾರ, ನೀನೇ ಕಾರಣ ಅಂತ ಅವರು ಹೇಳೋ ಮಾತನ್ನು ಕೇಳಿದ್ರಲ್ಲ. ನೀನಾಡಿಸಿದಂತೆ ಆಡುವೆನಯ್ಯ, ಲೀಲಾಮಯನು ನೀನಯ್ಯ. ಯಾಕೆ ಹೇಳಿದ್ರಿ ಇದನ್ನು? ಅವರು ಆಟ ಆಡಿಸ್ದಂತೆ. ನಾವು ಆಡುವ ಮಾತು ನಮ್ಮದಲ್ಲ, ನಾವು ಆಡುವ ಮಾತು ನಮ್ಮದಲ್ಲ, ಮಾತಾಡಿಸ್ತದ ಒಳಗಿನ ಘನ. ನಾವು ಮಾಡುವ ಕ್ರಿಯೆ ನಮ್ಮದಲ್ಲ, ಅದು ಮಾಡಿಸ್ತದ. ಸಮಯಕ್ಕೆ ತಕ್ಕಂತೆ, ಕರ್ಮಕ್ಕೆ ತಕ್ಕಂತೆ ನಮ್ಮ ಹಮ್ಮು ಬಿಮ್ಮು, ನಮ್ಮ ಅಜ್ಞಾನ ಇವೆಲ್ಲವನ್ನು ಕೂಡಿಕೊಂಡು ಅದು ನಮ್ಮನ್ನು ಆಟ ಆಡಿಸ್ತದ, ಮಾತಾಡಿಸ್ತದ, ಬಡಿಸ್ತದ, ಬಯಸ್ತದ, ಗೌರವ ಸಿಗುವಂತೆ ಮಾಡ್ತದ ಒಳಗಿನ ಘನ. ಅದಕ್ಕೆ ತಮ್ಮೊಳಗಿನ ಘನವ ತಾವರಿಯದವರು. ಇದನ್ನ ಅರ್ಥ ಮಾಡಿಕೊಂಡ್ರೆ, ಯಾಕಂದ್ರೆ ಗೊತ್ತದಲ್ಲ, ಇದನ್ನ ಅರ್ಥ ಮಾಡಿಕೊಂಡ್ರೆ ಹೊರಗಿನ ಆ ಘನ ಗೊತ್ತಾಗ್ತದ, ಹೊರಗಿನ ಆ ಘನ ಗೊತ್ತಾಗ್ತದ. ಅದಕ್ಕೆ ನಾವು ಮಾತಾಡೋದಿಲ್ಲ. ಸೌರಮಂಡಲ, ಒಂದು ಸೂರ್ಯ, ಒಂದು ಸೂರ್ಯನ ಸುತ್ತಲೂ ಎಷ್ಟೋ ಗ್ರಹಗಳು, ಅದೆಲ್ಲ ಕೂಡ್ಕೊಂದು ಸೌರಮಂಡಲ. ಆ ಸೌರಮಂಡಲದಂಥವು ಲಕ್ಷಾನುಗಟ್ಟಲೆ ಸೌರಮಂಡಲಗಳು ಈ ಕಾಸ್ಮಾಸ್ನೊಳಗೆ, ಬ್ರಹ್ಮಾಂಡದೊಳಗೆ ಅದಾವ. ಹೆಂಗ ನಮ್ಮ ದೇಹದೊಳಗೆ ಆ ಘನ ಕೂತುಕೊಂಡು ಎಲ್ಲವನ್ನ ಪಚನ ಮಾಡಿಸ್ತದ, ಎಲ್ಲವನ್ನ ಮಾತಾಡಿಸ್ತದ, ಒಂದಕ್ಕೆ ಬರುವಂಗೆ ಮಾಡ್ತದ, ಸಂಡಾಸ್ ಬರುವಂಗೆ ಮಾಡ್ತದ, ಕೂದಲು ಉದುರುವಂಗೆ ಮಾಡ್ತದ, ಕೂದಲು ಬೆಳೆಯುವಂಗೆ ಮಾಡ್ತದ. ಎಷ್ಟು ಕೂದಲ ಎಲ್ಲರ ಐತಿ ಮಷೀನ್ ಅದು ಪ್ರೊಡಕ್ಷನ್ ಮಾಡೋದು, ಎಷ್ಟು ಕೂದಲ ಎಲ್ಲರ ಐತಿ. ಮೀಸ್ ಇಲ್ಲೇ ಬಂತು, ಇಲ್ಲೇ ಬಂತು, ಇಲ್ಲಿ ಕೂದಲ, ಇಲ್ಲಿ ಕೂದಲ, ಎಲ್ಲ ಕಡೆ ಕೂದಲ. ಅದು ಹುಡ್ಸೋದು ಯಾರು? ಒಮ್ಮೆ ಅನಿಸ್ಲಿಲ್ಲಲ್ಲ? ಹಂಗೆ ಒಳಗಡೆ ಕೂತ್ಕೊಂಡು ಇವೆಲ್ಲ ಕ್ರಿಯೆಗಳನ್ನು ಮಾಡಿಸುವ ಆ ಘನ ಇಡೀ ಸೌರಮಂಡಲದಂಥ ಲಕ್ಷಾನುಗಟ್ಟಲೆ ಸೌರಮಂಡಲವನ್ನು ತನ್ನ ನಿಯಂತ್ರಣದೊಳಗೆ ಇಟ್ಕೊಂಡು ಕರಾರುವಾಕ್ಕಾಗಿ ಇಷ್ಟಿಷ್ಟೇ ವ್ಯಾಸದೊಳಗೆ, ಇಂತಿಷ್ಟೇ ಆ್ಯಂಗಲ್ನೊಳಗೆ, ಇಂತಿಷ್ಟೇ ಕೋಣದೊಳಗೆ, ಇಂತಿಷ್ಟೇ ಅಕ್ಷಾಂಶ ರೇಖಾಂಶದೊಳಗೆ ತಿರುಗಿಸ್ತದಲ್ಲ. ಇಂತಿಷ್ಟೇ ಪರ್ಟಿಕ್ಯುಲರ್ ದೂರ, 10 ಕಿಲೋಮೀಟರ್ ಸಮೀಪ ಬರುವಂಗಿಲ್ಲ, ಅದು ಅಲ್ಲೇ ಇರಬೇಕು.
ಅಲ್ಲೇ ಇದ್ಕೊಂಡು ತನ್ನ ಸುತ್ತಲೂ ತಿರುಗ್ಕೊಂತ ಮತ್ತೆ ಸೂರ್ಯನ ಸುತ್ತಲೂ ತಿರುಗಬೇಕು. ಎಷ್ಟು ದೂರ? ಹೌದಾ? ಇವೆಲ್ಲೋ ಮಾಡಿಸೋರು ಯಾರು? ಮಾಡೋದು ಯಾರು? ಯಾವ ಶಕ್ತಿ ಅದನ್ನು ನಿಯಂತ್ರಣ ಮಾಡ್ತದ? ಸ್ವಲ್ಪರ ಖಬರ್ ಐತೆ ನಮಗೆ? ಒಮ್ಮೆಯೂ ನಾವು ವಿಚಾರ ಮಾಡಲಿಲ್ಲರಿ. ನಮ್ಮ ತಲೆ ಹತ್ತುವುದೇ ಇಲ್ಲ ಅದು. ಅದಕ್ಕೆ ಹತ್ತುದಿಲ್ಲ ಅಂತ ಬಿಟ್ಟು ಬಿಡ್ತೀವಿ ನಾವು. ಅದಕ್ಕೆ ನಮಗೆ ವ್ಯಾಪದ. ತಮ್ಮೊಳಗಿನ ಘನವ ಅವರೇ ಇರೋದು ಅವರು. ನಮ್ಮೊಳಗಿನ ಘನ ನಮ್ಗೆ ಅರ್ಥ ಆತಪ್ಪ ಅಂದ್ರೆ ಮತ್ತೊಬ್ಬರ ಘನವೂ ಅದೇ ಅದು ಅಂತ ಅರ್ಥ ಆಗ್ತದೆ. ಈ ಘನ ಅಲ್ಲದ ಅಂತ ಗೊತ್ತಾಗ್ತದೆ. ಇದೊಂದು ಮ್ಯಾಗ್ನೆಟಿಕ್ ಪೀಸ್ ಅದ. ಇದು ಇಡೀ ಕಾಸ್ಮಾಸ್ ಒಂದು ಮ್ಯಾಗ್ನೆಟಿಕ್ನ ಬೃಹತ್ ಬಂಡೆ ಅಂದ್ರೆ ಅದರ ಒಂದು ಧೂಳು, ಅದರ ಒಂದು ಕಣ ಈ ಒಳಗಿನ ಘನ. ಬಟ್ ಇದು ತಿಳ್ಕೊಳ್ಳೋದು ಭಾಳ ಕಠಿಣದ ರೀ. ಅದಕ್ಕೆ ಯಾವಾಗ ತಿಳ್ತಿದ್ದು? ಧ್ಯಾನ. ಧ್ಯಾನ ಇದನ್ನೇ ಅದ್ರ ಮಾಡಿದ್ದು ಯೋಗಿಗಳು ಎಲ್ಲರೂ. ಇದನ್ನೇ ಮಾಡಿದರು ಅವರು, ಧ್ಯಾನ ಮಾಡಿದರು. ಆದರೆ ಇಂಥ ಧ್ಯಾನ ಒಬ್ಬರ ಮಾಡ್ತೀವೇನು? ಸುಮ್ಮನೆ ಒಂದಿಷ್ಟು ಕೂತ್ಕೊಂಡು ಶ್ವಾಸ ನೋಡ್ಕೊಳ್ಳಿ ಅಂದ್ರೆ ಅದೇ ದೊಡ್ಡ ಧ್ಯಾನ ಅಂತ ತಿಳ್ಕೊಂಡ್ಬಿಟ್ರು. ಗೊತ್ತದ, ಅದ್ಭುತ ಅದು. ನಾ ಇಲ್ಲ ಅಂತ ಅನ್ನೋದಿಲ್ಲ, ಬಟ್ ಆನಂದ ಅನ್ನಿಸ್ತದ. ಏನೋ ದರ್ಶನ ಆಗ್ತದ, ಏನೋ ಅದ್ಭುತ ಅಲೌಕಿಕ ಅನುಭವ ಆಗ್ತದ. ಶ್ವಾಸದ ಮೇಲೆ ಗಮನ ಇಟ್ಟು ನೋಡಿದ್ರೆ ಅಷ್ಟೇ. ಏನು ಅದರ ಆಚೆ ಇಲ್ಲೇನು? ಅದರ ಆಚೆ ಹೋಗುವುದೇ ಇಲ್ಲೇನು? ಯಾಕೆ ಯಾಕೆ ಇದು? ನಮ್ದೆಲ್ಲ ಹೆಂಗದಪ್ಪ ಅಂದ್ರೆ ಶಾನ್ಯ ಚಿಂತ್ರ ಪಡ್ಲಾ. ಎಲ್ಲ ತಿಳ್ಕೊಂಡಂಗೆ ಅದೀವಿ, ಆದರೆ ಏನು ತಿಳ್ಕೊಂಡಿಲ್ಲ. ಅದು ಹಂಗೆ ನಮ್ಮ ಬದುಕದ. ನಮ್ಮ ಹತ್ರ ಎಲ್ಲ ಅದ, ಆದರೆ ಬದುಕು ಹೆಂಗದಪ್ಪ ಅಂದ್ರೆ ಏನೇನೂ ಇಲ್ಲ, ಶೂನ್ಯದ ಬದುಕು ಅಂತ. ಶ್ರೀ ಗುರುದೇವ.